ರವಿಕೆನೇ ನ್ಯಾಷನಲ್ ಇಶ್ಯೂ ಆಗೋದು. ಅದು ಹೇಗೆ ಯಾತಕ್ಕೆ ನ್ಯಾಷನಲ್ ಇಶ್ಯೂ ಆಗುತ್ತೆ ಅಂತ ನೋಡೋದಕ್ಕೆ ನೀವು ಅಂದರೆ ಗೊತ್ತಾಗೋದಕ್ಕೆ ನೀವು ಸಿನಿಮಾ ನೋಡಬೇಕು. ಬಟ್ ಒಂದು ರವಿಕೇನೂ ನ್ಯಾಷನಲ್ ಇಶ್ಯೂ ಆಗ್ಬೋದು ಅಂತ ತೋರಿಸ್ಕೊಡ್ತಾ ಇರೋದು ಇದೇ ಸಿನಿಮಾ. ಯಾಕಂದರೆ ಒಂದು ನೊಣವನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಸುಮಾರು ಒಂದಿಷ್ಟು ವಿಷಯಗಳನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಅಂದರೆ ಚಿಕ್ಕ ಚಿಕ್ಕ ವಿಷಯಗಳು ಅದನ್ನು ತುಂಬ ಇಲಾಬ್ರೇಟ್ ಮಾಡಿ ಅದ್ಭುತವಾಗಿ ಅಂದರೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ರೀತಿಯಾದ ಎಕ್ಸ್ಪೆರಿಮೆಂಟ್ಗಳು ನಡೆದಿದೆ. ಐ ಥಿಂಕ್ ಇಲ್ಲಿ ಕನ್ನಡದ ಮಟ್ಟಕ್ಕೆ ರವಿಕೆಯನ್ನು ಇಟ್ಕೊಂಡು, ಕನ್ನಡದ ಮಟ್ಟಕ್ಕೂ ಅಲ್ಲ ಇಡೀ ಇಂಡಿಯನ್ ಸಿನಿಮಾ ಮಟ್ಟಕ್ಕೆ ರವಿಕೆಯನ್ನು ಇಟ್ಕೊಂಡು ಯಾರು ಐ ಡೋಂಟ್ ಥಿಂಕ್ ಯಾರು ಸಿನಿಮಾ ಮಾಡಿರೋದು ನನಗೆ ಗೊತ್ತಿಲ್ಲ, ಇರಲೂಬೋದು. ಬಟ್ ಆ್ಯಸ್ ಫಾರ್ ಆಸ್ ಐವ್ ಸೀನ್, ನಾನು ಆ ಥರದ್ದು ಯಾವುದೂ ಸಿನಿಮಾ ನೋಡಿಲ್ಲ. ಆ್ಯಂಡ್ ಇಲ್ಲಿ ಇಷ್ಟು ಅದ್ಭುತವಾದಂಥ ಒಂದು ಕಂಟೆಂಟ್ ಬರ್ತಿರೋದೇ ಒಂದು ಇಟ್ಸ್ ಎನ್ ಇಂಟ್ರೆಸ್ಟಿಂಗ್ ಥಿಂಗ್. ಯಾಕಂದರೆ ನನಗೆ ಮೊದಲನೇ ಸತಿ ಒನ್ ಲೈನ್ ಕೇಳಿದ ಕೂಡಲೇ ನನ್ನ ಕಿವಿ ನೆಟ್ಟಗಾಗಿತ್ತು. ಓಕೆ, ಇವ್ರು ರವಿಕೆ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ, ಏನಿರ್ಬೋದು ಇದರಲ್ಲಿ ಅಂತ. ಸೊ ನ್ಯಾಷನಲ್ ಇಶ್ಯೂ ಖಂಡಿತವಾಗ್ಲೂ ಇದೆ, ಬಟ್ ಅದು ಏನು ಅಂತ ಗೊತ್ತಾಗೋದಕ್ಕೆ ನೀವು ಸಿನಿಮಾ ನೋಡಬೇಕು.